ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ಬುಧವಾರ ದಿನದಂದು ಶ್ರೀ ಹುಚ್ಚೇಶ್ವರ ಮಹಾಮಠ ಬಂಕಾಪುರ ಇವರ ಕೃಪಾ ಆಶೀರ್ವಾದದಿಂದ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಹುಚ್ಚೇಶ್ವರ ಮಹಾಮಠದ ಶ್ರೀ ವಿಶ್ವರಾಧ್ಯ ಸಭಾ ಮಂಟಪದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಗಳು ಆದ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿಂದಿಗೆ ಮಠ ಹೋತನಹಳ್ಳಿ ಶ್ರೀಗಳು ಆದ ಬಸವಲಿಂಗ ಮಹಾಸ್ವಾಮಿಗಳು, ಸಂಸ್ಥಾನ ಗವಿಮಠ ನವಲಗುಂದ ಶ್ರೀಗಳು ಆದ ಗುರುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಅಗಡಿ ಮತ್ತು ಸಂಗೀತಗಾರು ಆದ ಡಾಕ್ಟರ್ ಸಿದ್ಲಿಂಗಪ್ಪ ನರೇಗಲ್, ತಬ್ಲವಾದ್ಯರು ಆದ ಚಿನ್ನಪ್ಪ ಹಳೇಕೊಪ್ಪದ ಹಾಗೂ ಗುರುರಾಜ ಚೆಲುವಾದಿ, ನಿರೂಪಣೆಗಾರು ಆದ ಎಕೆ ಅದ್ವಾನಿ ಮಠ ಗುರುಗಳು, ಎಂಬಿ ಹುಂಕಿ ಗುರುಗಳು ಹಾಗೂ ಬಂಕಾಪುರದ ಸಮಸ್ತ ಮಹಿಳಾ ರುದ್ರಾಣಿ ಬಳಗದವರಿಂದ ರುದ್ರಾಪಠಣ ಮತ್ತು ಸಿದ್ಧಾಂತ ಶಿಖಾಮಣಿ ಪಾರಾಯಣ ಮಾಡಲಾಗಿದೆ. ನಂತರ ಸೇವಾಧಾರಿಗಳಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿದ್ದು ಮತ್ತು ಭರತನಾಟ್ಯ ಕಲಾವಿದರು ಆದ ಕುಮಾರಿ ದಾನೇಶ್ವರಿ ಮಾಮ್ಲೆ ದೇಸಾಯಿ ಹಾಗೂ ಕುಮಾರಿ ಸುರಭಿ ಮಾಮ್ಲೆ ದೇಸಾಯಿ ಹಾಗೂ ಗಾಂಧಾರ ವಿದ್ಯೆ ಮಾಡಿದಂತಹ ವಿದ್ಯಾರ್ಥಿ ಬಿ ಚೇತನ್ ಕೃಷ್ಣ ಸಾ ಬಂಕಾಪುರ್ ಹಾಗೂ ಭರತನಾಟ್ಯ ಕಲಾವಿದರು ಆದ ಕುಮಾರಿ ಸ್ವಂದನಾ ಉಂಕಿ, ಕುಮಾರಿ ರಕ್ಷಿತಾ ಚಿನ್ನುವಾರ, ಕುಮಾರಿ ಅನುಷಾ ರುದ್ರಾಕ್ಷಿ ಈ ಎಲ್ಲ ಮಕ್ಕಳು ಭಕ್ತ ಪ್ರೇಕ್ಷಕರಿಗೆ ಅತಿ ಸುಂದರವಾಗಿ ಭರತನಾಟ್ಯ ಸುಂದರ ನಾಟ್ಯದೊಂದಿಗೆ ಮಾಡಿದ್ರು. ನಂತರ ಇದೇ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರು ಆದ ರಮೇಶ್ ಸಿದ್ದನವರ್, ಸುರೇಶ ಕುರುಗೋಡಿ, ಪಿಎಸ್ಐ ಡಿಎನ್ ಕೂಡಲ, ನಿಂಗನಗೌಡ್ರ ಪಾಟೀಲ್, ಶಿವನಗೌಡ್ರ ಪಾಟೀಲ್, ಪುಟ್ಟಯ್ಯನ ಮಠ, ಶಂಕರಯ್ಯ ಸ್ವಾಮಿ ಹುಚ್ಚಯ್ಯನ ಮಠ, ಮಲ್ಲಯ್ಯ ಸ್ವಾಮಿ ಹುಚ್ಚಯ್ಯನ ಮಠ, ರಮೇಶ್ ಶೆಟ್ಟರ್, ಪ್ರಕಾಶ್ ಪೂಜಾರ್, ನಿಂಗಪ್ಪ ಕೋರಿ, ಸಿದ್ದಪ್ಪ ಹರವಿ, ಚೆನ್ನಪ್ಪ ಚೆಲ್ಲೂರ, ಬಂಕಾಪುರ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಸದ್ಭಕ್ತರು ಉಪಸ್ಥಿತರಿದ್ದರು. ಹೀಗಾಗಿ ಅದೇ ವಚನಕಾರರು ಅದೇ ಶರಣರು ಹೇಳಿದ್ರು, ಭಗವಂತ ಕಲ್ಲ ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಗೋಕರ್ಣ ಅಷ್ಟಾಶಕ್ತಿಗಳಿರುವ ದೇವರು ದೇವರಿಗೆ ನಿನ್ನಲ್ಲಿದೆ. ಇನ್ನ ನೀನ್ ದೇವರು ಅಂತ ಅರ್ಥ ಮಾಡ್ಕೋ. ನೀನ್ ಅಂಗದ ಮೇಲೆ ಲಿಂಗ ಕೊಟ್ಟಿದ್ದಾರೆ, ಆ ಲಿಂಗವನ್ನು ನೀನ್ ಅರ್ಥ ಮಾಡ್ಕೊಂಡ್ರೆ ನೀನ್ ಎಲ್ಲೂ ಸುತ್ತೋದು ಬೇಡ. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ನಾವು ಸಮಾಜದಿಂದ ಧರ್ಮದಿಂದ ಬಯಸೋದೇ ಹೆಚ್ಚು. ಒಬ್ಬ ಹೂ ಮಾಡೋದನ್ನ ಮೊದಲು ಮಾಡಿ ಸಣ್ಣ ಸಣ್ಣ ವ್ಯಾಪಾರ ಮಾಡೋದ್ರು ಕೂಡ ದಿನನಿತ್ಯನೂ 2 ರೂಪಾಯಿಯಿಂದ ಹಿಡಿದು 2 ಲಕ್ಷದವರೆಗೆ ಕೊಡುವಂತ ಈಗಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಹಾಗಲ್ಲ. ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಕೋಟಿ ಕೋಟಿ ಖರ್ಚು ಮಾಡುವಂತದನ್ನ ನಾವು ನೋಡ್ತೀವಿ. ಆದ್ರೆ ಧರ್ಮ ಅಂತ ಬಂದಾಗ ಇಂಥ ಎಲ್ಲ ಹಿರಿಯರು ಏನು ಇಂಥ ಧರ್ಮಕ್ಕಾಗಿ, ಧರ್ಮದ ಉಳಿವಿಗಾಗಿ ಇದರ ಒಟ್ಟು ಪರಿಣಾಮ ಏನಾಗ್ತದೆ? ನಾವು ಒಂದು ಕಡೆ ನಾವು ಹೇಳ್ತೀವಿ, ಆದ್ರೆ ಪ್ರಸ್ತುತವಾಗಿ ನಾವು ಯೋಚನೆ ಮಾಡಿದಾಗ ಬಹಳ ನಮ್ಮ ಒಂದು ಶಕ್ತಿ ಕ್ಷೀಣಿಸ್ತಾ ಇದೆ ಅನ್ನೋದು ಕೂಡ ನಾವು ಇದರ ಉಳಿವಿಗಾಗಿ, ಇದರ ಬಲವರ್ಧನೆಗಾಗಿ ನಾವೇನು ಕೆಲಸ ಮಾಡ್ಬೇಕು ಅನ್ನುವಂಥದ್ದನ್ನ ನಾವು ಮರೆತು. ವಿಷ್ಣು ಪುರಾಣದಲ್ಲಿ ಮಾತು ಬರ್ತದೆ ಅಲ್ರಿ, ನಮ್ಮ ಮನ್ಯಾಗ ಆಕಳ ಕಟ್ಟದ ಆಗಂಗಿಲ್ರಿ, ನಾವೀಗೆಲ್ಲ ಆಳ ಬರಂಗಿಲ್ಲ, ಇವೆಲ್ಲ 18 ಕಾರಣಗಳು ಹುಟ್ಟ್ಯಾವಿ. ಈಗ ಸಗಣಿ ವಾಸನಿರ ಮನಿನ ಎಷ್ಟೋ ಹೋಗ್ಬಿಟ್ಟಾವ. ಆದರೆ ಗೋ ಸೇವಾ ಮಾಡೋದ್ರ ಮನ್ಯಾಗ ಆಕಳ ಇಟ್ರೆ ಬಹಳ ಚಲೋ. ಇದ್ದಿದ್ದಿಲ್ಲ ಅಂದ್ರ ಮನ್ಯಾಗ ರೊಟ್ಟಿ ಮಾಡ್ತೇವಲ್ಲ ನಾವು, ಮೊದ್ಲೇ ರೊಟ್ಟಿನ ಎತ್ತಿ ಬಾಜುಕ್ ಇಡ್ರಿ. ಮನ್ಯಾಗ ಯಾವ್ದು ಓಣ್ಯಾಗ ಯಾವ್ದ್ರ ಆಟ ಹೊಂಟಿದ್ದ ಅದ್ರ ಬಾಯಾಗ ಇಡ್ರಿ. ಈ ಗೋ ಸೇವಾ ಮಾಡೋದ್ರ ಫಲ ಏನ್ ಸಿಗ್ತದ? ಇದು ಪಿತೃದೋಷವನ್ನ ನಿವಾರಣೆ ಮಾಡ್ತದೆ. ನಮ್ಗೇನಾದ್ರು ಪಿತೃಗಳಿಗೆ ಏನಾದ್ರು ನಾವು ಅಪಚಾರ ಮಾಡಿದ್ರ, ನಿಂದಾ ಮಾಡಿದ್ರ, ಇವತ್ತು ಬೆಳಗ್ಗಿನ ಒಂದ್ ಕಡೆ ಓದ್ಲಿಕ್ಕತ್ತಿದ್ದೆ, ನಾವು ತಂದೆ ತಾಯಿಯ ಮನಸ್ಸು ನೋಯಿಸಿದ್ರ ರವಿರಾಜ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.